ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ನಿನ್ನೆ ಇಡೀ ದಿನ ಕಾಂಗ್ರೆಸ್ನ ನಿಯೋಗ ರಾಜಭವನಕ್ಕೆ ಅಂದರೆ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವೊಲಿಸುವಂಥ ಪ್ರಯತ್ನವನ್ನ ಮಾಡಿದ್ರು. ಎಲ್ಲೋ ಒಂದು ಕಡೆ ರಾಜಭವನದಿಂದ ಹೊರಟಂಥ ನಾಯಕರೆಲ್ಲರೂ ಕೂಡ ಹೇಳಿಕೆಯನ್ನು ಕೊಟ್ಟರು. ಇವತ್ತು ಬರ್ತಾರೆ ರಾಜ್ಯಪಾಲರು, ಜಂಟಿ ಅಧಿವೇಶನದ ವಿಚಾರವಾಗಿ ಕುರಿತು ಭಾಷಣವನ್ನ ಮಾಡ್ತಾರೆ ಅಂತೇಳಿ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಇವತ್ತು ಆಗಿದ್ದೇ ಬೇರೆ. ಅಂದುಕೊಂಡಂತೆ ರಾಜ್ಯಪಾಲರು ಲೋಕಭವನದಿಂದ ವಿಧಾನಸೌಧಕ್ಕೆ ಬರ್ತಾರೆ. ಆದರೆ ಕೇವಲ 30 ಸೆಕೆಂಡ್ ಮಾತ್ರ ಸರ್ಕಾರದ ಭಾಷಣವನ್ನ ಮಾಡಿ ಟಕ್ಕರನ್ನ ಕೊಡ್ತಾರೆ. ಕೊನೆಯ ಪುಟದ 3 ಸಾಲು ಭಾಷಣ ಮಾಡ್ತಾರೆ ಗೆಹ್ಲೋಟ್. ರಾಜ್ಯಪಾಲರಾಗಿರುವಂತಹ ಗೆಹ್ಲೋಟ್ ಅವರು, ಅವರ ನಡೆಗೆ ಸದನದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಬಡಿದಾಟ ತಾರಕಕ್ಕೇರಿದೆ. ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಗದ್ದಲ ಕೋಲಾಹಲ ಏರ್ಪಟ್ಟಿತ್ತು. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद। ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ನಿನ್ನೆ ಇಡೀ ದಿನ ಕಾಂಗ್ರೆಸ್ನ ನಿಯೋಗ ರಾಜಭವನಕ್ಕೆ ಅಂದರೆ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವೊಲಿಸುವಂಥ ಪ್ರಯತ್ನವನ್ನ ಮಾಡಿದ್ರು. ಎಲ್ಲೋ ಒಂದು ಕಡೆ ರಾಜಭವನದಿಂದ ಹೊರಟಂಥ ನಾಯಕರೆಲ್ಲರೂ ಕೂಡ ಹೇಳಿಕೆಯನ್ನು ಕೊಟ್ಟರು. ಇವತ್ತು ಬರ್ತಾರೆ ರಾಜ್ಯಪಾಲರು, ಜಂಟಿ ಅಧಿವೇಶನದ ವಿಚಾರವಾಗಿ ಕುರಿತು ಭಾಷಣವನ್ನ ಮಾಡ್ತಾರೆ ಅಂತೇಳಿ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಇವತ್ತು ಆಗಿದ್ದೇ ಬೇರೆ. ಅಂದುಕೊಂಡಂತೆ ರಾಜ್ಯಪಾಲರು ಲೋಕಭವನದಿಂದ ವಿಧಾನಸೌಧಕ್ಕೆ ಬರ್ತಾರೆ. ಆದರೆ ಕೇವಲ 30 ಸೆಕೆಂಡ್ ಮಾತ್ರ ಸರ್ಕಾರದ ಭಾಷಣವನ್ನ ಮಾಡಿ ಟಕ್ಕರನ್ನ ಕೊಡ್ತಾರೆ. ಕೊನೆಯ ಪುಟದ 3 ಸಾಲು ಭಾಷಣ ಮಾಡ್ತಾರೆ ಗೆಹ್ಲೋಟ್. ರಾಜ್ಯಪಾಲರಾಗಿರುವಂತಹ ಗೆಹ್ಲೋಟ್ ಅವರು, ಅವರ ನಡೆಗೆ ಸದನದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಬಡಿದಾಟ ತಾರಕಕ್ಕೇರಿದೆ. ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಗದ್ದಲ ಕೋಲಾಹಲ ಏರ್ಪಟ್ಟಿತ್ತು. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद। ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ನಿನ್ನೆ ಇಡೀ ದಿನ ಕಾಂಗ್ರೆಸ್ನ ನಿಯೋಗ ರಾಜಭವನಕ್ಕೆ ಅಂದರೆ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವೊಲಿಸುವಂಥ ಪ್ರಯತ್ನವನ್ನ ಮಾಡಿದ್ರು. ಎಲ್ಲೋ ಒಂದು ಕಡೆ ರಾಜಭವನದಿಂದ ಹೊರಟಂಥ ನಾಯಕರೆಲ್ಲರೂ ಕೂಡ ಹೇಳಿಕೆಯನ್ನು ಕೊಟ್ಟರು. ಇವತ್ತು ಬರ್ತಾರೆ ರಾಜ್ಯಪಾಲರು, ಜಂಟಿ ಅಧಿವೇಶನದ ವಿಚಾರವಾಗಿ ಕುರಿತು ಭಾಷಣವನ್ನ ಮಾಡ್ತಾರೆ ಅಂತೇಳಿ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಇವತ್ತು ಆಗಿದ್ದೇ ಬೇರೆ. ಅಂದುಕೊಂಡಂತೆ ರಾಜ್ಯಪಾಲರು ಲೋಕಭವನದಿಂದ ವಿಧಾನಸೌಧಕ್ಕೆ ಬರ್ತಾರೆ. ಆದರೆ ಕೇವಲ 30 ಸೆಕೆಂಡ್ ಮಾತ್ರ ಸರ್ಕಾರದ ಭಾಷಣವನ್ನ ಮಾಡಿ ಟಕ್ಕರನ್ನ ಕೊಡ್ತಾರೆ. ಕೊನೆಯ ಪುಟದ 3 ಸಾಲು ಭಾಷಣ ಮಾಡ್ತಾರೆ ಗೆಹ್ಲೋಟ್. ರಾಜ್ಯಪಾಲರಾಗಿರುವಂತಹ ಗೆಹ್ಲೋಟ್ ಅವರು, ಅವರ ನಡೆಗೆ ಸದನದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಬಡಿದಾಟ ತಾರಕಕ್ಕೇರಿದೆ. ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಗದ್ದಲ ಕೋಲಾಹಲ ಏರ್ಪಟ್ಟಿತ್ತು. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक
और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद। ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ನಿನ್ನೆ ಇಡೀ ದಿನ ಕಾಂಗ್ರೆಸ್ನ ನಿಯೋಗ ರಾಜಭವನಕ್ಕೆ ಅಂದರೆ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವೊಲಿಸುವಂಥ ಪ್ರಯತ್ನವನ್ನ ಮಾಡಿದ್ರು. ಎಲ್ಲೋ ಒಂದು ಕಡೆ ರಾಜಭವನದಿಂದ ಹೊರಟಂಥ ನಾಯಕರೆಲ್ಲರೂ ಕೂಡ ಹೇಳಿಕೆಯನ್ನು ಕೊಟ್ಟರು. ಇವತ್ತು ಬರ್ತಾರೆ ರಾಜ್ಯಪಾಲರು, ಜಂಟಿ ಅಧಿವೇಶನದ ವಿಚಾರವಾಗಿ ಕುರಿತು ಭಾಷಣವನ್ನ ಮಾಡ್ತಾರೆ ಅಂತೇಳಿ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಇವತ್ತು ಆಗಿದ್ದೇ ಬೇರೆ. ಅಂದುಕೊಂಡಂತೆ ರಾಜ್ಯಪಾಲರು ಲೋಕಭವನದಿಂದ ವಿಧಾನಸೌಧಕ್ಕೆ ಬರ್ತಾರೆ. ಆದರೆ ಕೇವಲ 30 ಸೆಕೆಂಡ್ ಮಾತ್ರ ಸರ್ಕಾರದ ಭಾಷಣವನ್ನ ಮಾಡಿ ಟಕ್ಕರನ್ನ ಕೊಡ್ತಾರೆ. ಕೊನೆಯ ಪುಟದ 3 ಸಾಲು ಭಾಷಣ ಮಾಡ್ತಾರೆ ಗೆಹ್ಲೋಟ್. ರಾಜ್ಯಪಾಲರಾಗಿರುವಂತಹ ಗೆಹ್ಲೋಟ್ ಅವರು, ಅವರ ನಡೆಗೆ ಸದನದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಬಡಿದಾಟ ತಾರಕಕ್ಕೇರಿದೆ. ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಗದ್ದಲ ಕೋಲಾಹಲ ಏರ್ಪಟ್ಟಿತ್ತು. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद। ಆಗಿದ್ದೇ ಬೇರೆ. ಅಂದುಕೊಂಡಂತೆ ರಾಜ್ಯಪಾಲರು ಲೋಕಭವನದಿಂದ ವಿಧಾನಸೌಧಕ್ಕೆ ಬರ್ತಾರೆ. ಆದರೆ ಕೇವಲ 30 ಸೆಕೆಂಡ್ ಮಾತ್ರ ಸರ್ಕಾರದ ಭಾಷಣವನ್ನ ಮಾಡಿ ಟಕ್ಕರನ್ನ ಕೊಡ್ತಾರೆ. ಕೊನೆಯ ಪುಟದ 3 ಸಾಲು ಭಾಷಣ ಮಾಡ್ತಾರೆ ಗೆಹ್ಲೋಟ್. ರಾಜ್ಯಪಾಲರಾಗಿರುವಂತಹ ಗೆಹ್ಲೋಟ್ ಅವರು, ಅವರ ನಡೆಗೆ ಸದನದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಬಡಿದಾಟ ತಾರಕಕ್ಕೇರಿದೆ. ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಗದ್ದಲ ಕೋಲಾಹಲ ಏರ್ಪಟ್ಟಿತ್ತು. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है। जय हिंद।